ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಈಗ ತೋರಿಸ್ತಕ್ಕಂಥ ವಿಡಿಯೋ ತುಂಬ ಡಿಫ್ರೆಂಟ್ ಆದಂಥ ವಿಡಿಯೋ. ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ನಿಮಗೆಲ್ಲ ಗೊತ್ತಿದೆ. ಕಾವೇರಿ ಬಂದರೂ ಸಾಕಾಗ್ತಿಲ್ಲ, ಎಲ್ಲ ಬೋರ್ವೆಲ್ಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈಗ ನೋಡ್ತಕ್ಕಂಥ ವಿಡಿಯೋದಲ್ಲಿ ಕನಕಪುರ ರಸ್ತೆಯಲ್ಲಿ ಕೊಡಿಸ್ತಕ್ಕಂಥ ಒಂದು ಬೋರ್ವೆಲ್ಲು 2360 ಅಡಿ ಆಳದ ಬೋರ್ವೆಲ್. ನನ್ನ ಪ್ರಕಾರ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಆಳದ ಕೊಳವೆ ಬಾವಿ ಅಂದರೆ ಇದು ಹೇಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ನೋಡ್ತಾ ಹೋಗಿ ನಾನು ನಿಮ್ಮ ಜೊತೆಗೆ ಮಾತಾಡ್ತಾ ಹೋಗ್ತೀನಿ. ಆತ್ಮೀಯರೇ, ಈಗ ವಿಡಿಯೋ ನೋಡ್ತಾ ಇದ್ದೀರಾ. ಇದು ಆ್ಯಕ್ಚುಲಿ ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ತುಂಬ ಕತ್ಲೆ ಟೈಮು, ರಾತ್ರಿ ಆಗ್ತಾಯಿದೆ. ಬೆಂಗಳೂರಿನಲ್ಲಿ ಬೋರ್ವೆಲ್ ಕುರಿಯುವಂಥ ಒಂದು ಸಂದರ್ಭದಲ್ಲಿ ಈ ಒಂದು ಸನ್ನಿವೇಶ ನೋಡಿ ನನಗೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ತಾಯಿದ್ದೀನಿ. ಕನಕಪುರ ರಸ್ತೆಯಲ್ಲಿ ಕುರಿತಕ್ಕಂಥ ಈ ಒಂದು ಕೊಳವೆಯ ಬಾವಿ 2360 ಅಡಿ ಆಗಿದೆ. ಈ ಮಾಲೀಕರು ಸರ್ ನನಗೆ ಇನ್ನೂ 2 ರಾಡ್ ಹಾಕಿ ಅಂತ ಕೂತಿದ್ದಾರೆ. 2360 ಅಡಿ ನೋಡಿ. ಕೊರೆದಿರ್ತಕ್ಕಂಥ ಮಣ್ಣು ಒಂದು ಬೆಟ್ಟದಷ್ಟು ರಾಶಿ ಬಿದ್ದಿದೆ. ಪೌಡ್ರು, ಗಣಿಗಾರಿಕೆ ಅಂತ ಹೇಳ್ಬೋದು. ಇವರು ಡ್ರಿಲ್ಲರು, ಏಜೆಂಟು ಎಲ್ಲರ ಮಧ್ಯೆ ಚರ್ಚೆ ಆಗ್ತಾಯಿದೆ, ನಮಗೆ ನೀರು ಬೇಕೇ ಬೇಕು ಅಂತಂದೇಳಿ. ಈ ಥರ 2360 ಅಡಿ ಆಳದ ಬೋರ್ವೆಲ್ಲನ್ನು ನೀವು ಎಲ್ಲೂ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ನೀರಿನ ದೊಡ್ಡ ನೀರು ಬಂದಿಲ್ಲ. ಆದರೆ ಇವ್ರಿಗೇನಂದರೆ ಒಂದು ಚಾಲೆಂಜ್. ನೀರು ಕಾಣಿಸ್ತದೆಯಲ್ಲ, ಕೇವಲ ಒಂದು 3/4 ಇಂಚು. ಬೋರ್ವೆಲ್ನವರು ಇದನ್ನೇ 1 ಇಂಚ್ ಅಂತ ಹೇಳ್ತಾರೆ. ಇಷ್ಟು ನೀರಿಗೋಸ್ಕರವಾಗಿ 2360 ಅಡಿ ಆಳದ ಕೊಳವೆ ಬಾವಿಯನ್ನು ಕುರಿತಾ ಇದ್ದೀವಿ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಏನಾಗ್ಬೋದು ಒಂದು ಲೆಕ್ಕ ಗೊತ್ತಿರಲಿ. ಇದೇ ಥರ ಬೆಂಗಳೂರಿನಲ್ಲಿ 500ಕ್ಕೂ ಹೆಚ್ಚು ಬೋರ್ವೆಲ್ ಮಿಷಿನ್ಗಳಿದ್ದಾವೆ. ದಿವಸಕ್ಕೆ 2 ಕೊಳವೆ ಬಾವಿ ಕೊರೆದ್ರು ಒಂದು ದಿನಕ್ಕೆ 1000 ಬೋರ್ವೆಲ್ಗಳು ದಿನನಿತ್ಯ ಆಗ್ತಾಯಿದ್ದಾವೆ. ಎಲ್ಲದೂ ಬೋರ್ವೆಲ್ಗಳ ಟಾರ್ಗೆಟ್ ಅಂದರೆ 1000 ಅಡಿ, 1500 ಅಡಿ, 1600 ಅಡಿ ಕುರಿತಕ್ಕಂಥ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಈ ಕನಕಪುರ ರಸ್ತೆಯಲ್ಲಿ ಇಲ್ಲೊಂದು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಬೇಕನ್ನೋ ಒಂದು ಉದ್ದೇಶದಿಂದ ಇವರು ಎಷ್ಟು ಡೀಪ್ ಆದರೂ ಪರವಾಗಿಲ್ಲ, ನೀರು ನೋಡಿ, ನೀರು ಹರಿತಕ್ಕಂಥದ್ದು ಕಾಣಿಸ್ತಾ ಇದೆಯಲ್ಲ, ಇದು ಅಷ್ಟೇ ನೀರು. ಒಂದೇ ರಾಕು, ಸೇಮ್ ರಾಕು, ಎಲ್ಲೂ ನೀರಿನ ಸೋರ್ಸೇ ಇಲ್ಲ. ಒಂದೇ ಒಂದು ಎಳೆ ನೀರು ಬಂದಿದೆ. ಇವ್ರಿಗೇನಂದರೆ ಇನ್ನೂ ಕೆಳಗೆ ನೀರು ಇರ್ಬೋದಾ, ಹೋಗೋಣ ನೋಡೋಣ ಒಂದು ಉದ್ದೇಶದಿಂದ ಕೊರೆಸ್ತಕ್ಕಂಥ ಒಂದು ಬೋರ್ವೆಲ್. ಈ ಥರದಲ್ಲಿ ಬೆಂಗಳೂರಿನಲ್ಲಿ ಒಂದು ದಿವಸಕ್ಕೆ 1000 ಕೊಳವೆ ಬಾವಿಗಳು ಕುರಿತಾ ಹೋದರೆ ಬೆಂಗಳೂರಿನಲ್ಲಿ ಅಂತರ್ಜಲದ ಸ್ಥಿತಿಗತಿ ಏನಾಗ್ಬೋದು. ಎಸ್ಪೆಷಲಿ ನಾನು ಹೇಳ್ತಕ್ಕಂಥದ್ದು ಬೆಂಗಳೂರಿನ ಈಸ್ಟರ್ನ್ ಪಾರ್ಟ್ ಅಂತ ಹೆಂಗೆ ಕರಿತಕ್ಕಂಥ ವೈಟ್ಫೀಲ್ಡು, ಸರ್ಜಾಪುರ, ಮಹದೇವಪುರ, ಪಣತ್ತೂರು, ಈ ಒಂದು KR-ಪುರಮ್ಮು, ಈ ಭಾಗದಲ್ಲಿ ಈ ಥರ ಬೋರ್ವೆಲ್ಗಳು ಕಾಮನ್. ಅಲ್ಲೆಲ್ಲ 1800 ಅಡಿವರೆಗೂ ಬೋರ್ವೆಲ್ ಕೊಡ್ತಿರ್ತಕ್ಕಂಥದ್ದೆಲ್ಲ ನಾನು ಹಿಂದೆನೋ ರಿಪೋರ್ಟ್ ಮಾಡಿದ್ದೆ. ಇಷ್ಟು ಆಳದಲ್ಲಿ ಬರ್ತಕ್ಕಂಥದ್ದು ನೀರು ಸಿಗೋದೇ ಕಷ್ಟ. ಯಾಕೆಂದರೆ ಕೆಳಗೆ ಬೆಂಗಳೂರಿನಲ್ಲಿ 2 ಥರದ ಜಲಗಳನ್ನು ಹೇಳ್ತೀನಿ, ಮೇಲ್ಜಲ, ಅಂತರ್ಜಲ ಅಂತ. ಮೇಲ್ಜಲ ಬೆಂಗಳೂರಿನಲ್ಲಿ ಸಾಕಷ್ಟು ಇತ್ತು. ಹಳೆ ಬೆಂಗಳೂರು ಅಂತ ಹೆಂಗೆ ಕರೆಸ್ತಕ್ಕಂಥ ಓಲ್ಡ್ ಬೆಂಗಳೂರು ಟೌನ್ ಏನಿದೆಯಲ್ಲ, ಅಲ್ಲೆಲ್ಲ ಇವತ್ತು ಸಹ 1 ಲಕ್ಷ ಬಾವಿಗಳಿದೆ. ಇವತ್ತು ಬಾವಿಗಳಲ್ಲಿ ಜಲ ಇದೆ. ಆದರೆ ಈ ಕಮರ್ಷಿಯಲ್ ಆಗಿ ಏನು ಬೆಳೆದೋಗಿರ್ತಕ್ಕಂಥ ಈಸ್ಟರ್ನ್ ಪಾರ್ಟ್ ಆಫ್ ಬೆಂಗಳೂರು ಏನಿದೆಯಲ್ಲ, ಇಲ್ಲಿ ಬಾವಿಗಳು ಇಲ್ಲ, ಯಾವುದೂ ಇಲ್ಲ. ಕೆರೆಗಳಿತ್ತು, ಕೆರೆಗಳೆಲ್ಲ ಮುಚ್ಚಿದ್ದೀವಿ. ಲೇಔಟ್ಗಳಲ್ಲಾಗಿದೆ. ಅಪಾರ್ಟ್ಮೆಂಟ್ಸ್ ಎಲ್ಲ ವರ್ಟಿಕಲಾಗಿ ಹೋಗಿದ್ದೀವಿ. 4 ಎಕರೆ ಜಾಗದಲ್ಲಿ 400 ಫ್ಲ್ಯಾಟ್ಗಳು ಮಾಡುವಂಥ ಕಲ್ಚರ್ಗೆ ನಾವು ಬಂದುಬಿಟ್ಟಿದ್ದೀವಿ. ನಾವು ಈ ವೇಗದಲ್ಲಿ ಹೋಗ್ತಕ್ಕಂಥ ಬೆಂಗಳೂರಿಗೆ ಇವತ್ತು ಅಂತರ್ಜಲವೇ ಒಂದು ಆಧಾರ ಅನ್ನೋದೇಳಿ ಜನರ ಕಲ್ಪನೆ. ಕಳೆದ ಬೇಸಿಗೆ ನೀವು ನೋಡಿದಿರಿ ಯಾವ ಥರ ಬೆಂಗಳೂರನ್ನು ಬಿಂಬಿಸಿದ್ರು. ಮಾಧ್ಯಮದಲ್ಲಿ ಜನಗಳು ಎಲ್ಲ ಸೇರಿ ಬೆಂಗಳೂರಿಗೆ ನೀರಿಲ್ಲದ ಬೆಂಗಳೂರು ಅಂತಂದೇಳಿ ಹೆಸರು ಕೊಟ್ಟರು. ದಯಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ನೀರಿಗೆ ಅನುಕೂಲ ಯಾವುದು ಅಂತಂದರೆ ಕೊಳವೆ ಬಾವಿ ಖಂಡಿತ ಅಲ್ಲ. ಖಂಡಿತ ಕೊಳವೆ ಬಾವಿಯಿಂದ ನೀರು ತೆಗೆದು ನಮ್ಮ ಅಪಾರ್ಟ್ಮೆಂಟ್ಗಳಿಗೆ, ಮನೆಗಳಿಗೆ ಕೊಡ್ತೀವಿ ಅನ್ನೋ ಕಲ್ಪನೆ ಬಿಟ್ಟು ನಮ್ಮ ಇಲ್ಲೆಲ್ಲ 200 ಅಡಿ ಕೇಸಿಂಗ್ ಹಾಕಿದ್ದಾರೆ. ನನ್ನ ಪ್ರಕಾರ ಈ ಬೋರ್ವೆಲ್ ಕಂಪ್ಲೀಟ್ ಆದಮೇಲೆ ಬಿಲ್ ಕೇಳಿದ್ರೆ ನೀವು ಆಶ್ಚರ್ಯ ಆಗ್ಬೋದು, 8 ಲಕ್ಷಕ್ಕೂ ದಾಟಿ ಹೋಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಔಟ್ರ್ ಪೈಪ್ ಹಾಕಿದ್ದಾರೆ, ಇನ್ನರ್ ಪೈಪ್ ಹಾಕಿದ್ದಾರೆ, ಫಿಲ್ಟರ್ ಪೈಪ್ ಹಾಕಿದ್ದಾರೆ. ಕೊನೆಗೆ ಮೋಟ್ರ್ ಪಂಪು ಬೆಂಗಳೂರಿನಲ್ಲಿ ಸಿಗೋಲ್ಲ. ಇವರು ಆ್ಯಕ್ಚುಲಿ ತಮಿಳ್ನಾಡಿಗೆ ಹೋಗಿ ಪಂಪು ಮೋಟ್ರನ್ನ ಡಿಸೈನ್ ಮಾಡಿ ತಂದು ನೀರನ್ನು ಎತ್ತಬೇಕಾಗ್ತದೆ. ಅಷ್ಟು ಕೆಳಗಿಂದ ಬರ್ತಕ್ಕಂಥ ಈ ಫಾಸಿಲ್ ವಾಟರ್ ಅಂತ ಹೇಳ್ತೀನಿ, ಮಳೆ ಇಳಿಕೆಗಳ ನೀರನ್ನು ಸಹ ನಾವು ಮನುಷ್ಯ ಬಿಡ್ತಾ ಇಲ್ಲ. ಆ ವೇಗದಲ್ಲಿ ಬೆಂಗಳೂರಿನ ಗಣಿಗಾರಿಕೆ ಥರದಲ್ಲಿ ಮಾಡಲಿಕ್ಕೆ ಹೊರಟಿದ್ದೀವಿ. ಹಾಗಾಗಿ ನಾನು ಒಂದು ಅರ್ಜೆನ್ಸಿಗೋಸ್ಕರ ಈ ವಿಡಿಯೋ ಮಾಡಿದೆ. ನಿಮಗೆ ಗೊತ್ತಿರಲಿ ಉದ್ದೇಶಕ್ಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಮುಂದಿನ ದಿನಮಾನಗಳಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನು ಶೇರ್ ಮಾಡ್ತಾ ಹೋಗ್ತೀನಿ. ನಮಸ್ಕಾರ.